ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇನ್ಸೈಡ್ ಸುದ್ದಿಯನ್ನ ನೋಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನಲ್ಲಿ ಇವತ್ತು ಸುರಿದಿರುವಂತಹ ಮಹಾಮಳೆಯನ್ನ ನೋಡಬೇಕು. ಯಾಕಂದ್ರೆ ಇವತ್ತು ಸಂಜೆಯ ವೇಳೆಗೆ ಮಹಾಮಳೆ ಬೆಂಗಳೂರಿನಲ್ಲಿ ಸುರಿದಿದೆ. ಇದರ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ವಾಹನ ಸವಾರರು ಕೂಡ ಪರದಾಡುವಂತಾಗಿತ್ತು. ಬೆಂಗಳೂರು ನಗರದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಭಾರೀ ಮಳೆಗೆ ಟ್ರಾನ್ಸ್ಫಾರ್ಮರ್ಗಳು ಕೂಡ ಕುಸಿದು ಬಿದ್ದಿರುವಂತದ್ದು. ಯಲಹಂಕದ ರೈತರ ಸಂತೆ ಬಳಿ ಇದ್ದಂತಹ ಟ್ರಾನ್ಸ್ಫಾರ್ಮರ್ ಒಂದು ಕುಸಿದು ಬಿದ್ದಿದೆ. ಹಾಗೆಯೇ ಯಶವಂತಪುರ, ಯಲಹಂಕ, ಪೀಣ್ಯ, ಮೆಜೆಸ್ಟಿಕ್, ಶಾಂತಿನಗರ, ಹೀಗೆ ಮಲ್ಲೇಶ್ವರಂ, ಹೀಗೆ ಹಲವು ಭಾಗಗಳಲ್ಲಿ ಇವತ್ತು ಭಾರೀ ಮಳೆ ಸುರಿದಿದೆ. ಮೈಸೂರು ರಸ್ತೆ, ಬ್ಯಾಟರಾಯನಪುರ, ವಿಜಯನಗರದ ಭಾಗದಲ್ಲೂ ಕೂಡ ಇವತ್ತು ಮಳೆಯಾಗಿದೆ. ಸಂಜೆ ವೇಳೆಗೆ ಬಹಳ ಜೋರಾದಂತಹ ಮಳೆ ಸುರಿದಿರುವಂತದ್ದು. ಮಾಗಡಿ ರಸ್ತೆ, ಕೆಆರ್ ಸರ್ಕಲ್, ಆನಂದರಾವ್ ಸರ್ಕಲ್ ಬಳಿಯಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಶೇಷಾದ್ರಿಪುರಂ, ಮೇಕ್ರಿ ಸರ್ಕಲ್ ಸೇರಿ ಹಲವೆಡೆ ಭಾರೀ ಮಳೆಯಾಗಿದೆ. ಜೋರಾದಂತಹ ಗಾಳಿ ಕೂಡ ಬೀಸಿರುವಂತಹದ್ದು. ಇದರ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಮರದ ಕೊಂಬೆಗಳು ಕೂಡ ಕುಸಿದು ಬಿದ್ದಿದ್ದಾವೆ, ಮುರಿದು ಬಿದ್ದಿದ್ದಾವೆ ಮತ್ತು ಟ್ರಾನ್ಸ್ಫಾರ್ಮರ್ ಒಂದು ಕುಸಿದು ಬಿದ್ದಿರುವಂತಹದ್ದು ಕೂಡ ಕಂಡು ಬಂದಿದೆ. ಇವತ್ತಿನ ಭಾರಿ ಮಳೆಗೆ ನೋಡಿ ಬೆಂಗಳೂರು ನಗರದ ರಸ್ತೆಗಳು ಮತ್ತೊಮ್ಮೆ ಹೊಳೆಯ ಸ್ವರೂಪವನ್ನ ಪಡೆದಿರತಕ್ಕಂತಹದ್ದು. ಬೆಂಗಳೂರಿನ ರಸ್ತೆಗಳು ಹೊಳೆಯ ಸ್ವರೂಪವನ್ನ ಪಡೆದು ನೀರಲ್ಲೂ ಕೂಡ ರಸ್ತೆಯಲ್ಲಿ ಹರಿದಾಡ್ತಾ ಇದೆ. ಇದರ ಪರಿಣಾಮವಾಗಿ ವಾಹನ ಸಂಚಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಯಶವಂತಪುರ ಭಾಗದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಇನ್ನು ದಕ್ಷಿಣ ಒಳನಾಡಿನಲ್ಲಿ ಆಲಿಕಲ್ಲು ಸಹಿತ ಮುಂದಿನ 3 ದಿವಸಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೂ ಕೂಡ ಭಾರಿ ಮಳೆಯಾದಂತಹ ಪರಿಣಾಮವಾಗಿ ಇಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಕೂಡ ಪರದಾಡುವಂತಾಗಿತ್ತು. ಇನ್ನು ವಿಜಯನಗರ ಭಾಗದಲ್ಲಿ ಈ ಒಂದು ಭಾರೀ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸಿತ್ತು. ವಾಹನ ಸವಾರರು ಬಹಳ ನಿಧಾನಗತಿಯಲ್ಲಿ ಓಡಾಡುವಂತಾಯಿತು. ವಿಶೇಷವಾಗಿ ಸಂಜೆ ಹೊತ್ತಿನಲ್ಲಿ ಆಫೀಸ್ಗಳನ್ನು ಬಿಟ್ಟು ಮನೆಗಳಿಗೆ ತೆರಳುವಂತಹ ಮಂದಿಗೆ ಈ ಮಳೆ ಕಾಟವನ್ನು ಕೊಟ್ಟಿರುವಂತಹದ್ದು. ಇವತ್ತು ಸುರಿದಿರುವಂತಹ ಭಾರೀ ಮಳೆ ದಕ್ಷಿಣ ಒಳನಾಡಿನಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಮುಂದಿನ 3 ದಿವಸಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಹವಾಮಾನ ಇಲಾಖೆಯು ಕೂಡ ಹೇಳಿದೆ. ಇನ್ನು ವಿಜಯನಗರ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಮಳೆಯಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಇನ್ನು ಯಲಹಂಕದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಇದೇ ವೇಳೆ ರೈತರ ಸಂತೆ ಪಕ್ಕದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಒಂದು ಕುಸಿದು ಬಿದ್ದಿದೆ ಭಾರಿ ಮಳೆಯ ಪರಿಣಾಮವಾಗಿ. ಇನ್ನು ಅಲ್ಲಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿರತಕ್ಕಂತಹ ದೃಶ್ಯವೂ ಕೂಡ ಕಂಡು ಬರ್ತಾ ಇದೆ. ಇದು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇವತ್ತು ಭಾರಿ ಮಳೆ ಸೃಷ್ಟಿಸಿರ್ತಕ್ಕಂತಹ ಅವಾಂತರ. ಮೊನ್ನೆ ಭಾನುವಾರದಂದು ಕೂಡ ಬಹಳ ಜೋರಾದಂತಹ ಮಳೆ ಬಿದ್ದಿತ್ತು ಮತ್ತು ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿದ್ವು. ಇವತ್ತು ಮತ್ತೊಮ್ಮೆ ಅದೇ ಮಾದರಿಯಲ್ಲಿ ಭಾರೀ ಗಾಳಿ ಬೀಸಿದೆ ಮತ್ತು ಇದರ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಮರದ ಕೊಂಬೆಗಳು ಕೂಡ ಮುರಿದು ಬಿದ್ದಿದ್ದಾವೆ. ವಾಹನ ಸಂಚಾರರು ಪರದಾಡ್ತಾ ಇದ್ದಾರೆ. ಮನೆಗಳಿಗೆ ತೆರಳುತ್ತಾ ಇರುವಂತಹವರಿಗೆ ವಿಶೇಷವಾಗಿ ಭಾರೀ ಸಂಕಷ್ಟ ಎದುರಾಗಿದೆ. ಏನು ಇನ್ಸೈಡ್ ಸುದ್ದಿಯಲ್ಲಿ ಬಹಳ ಮುಖ್ಯವಾಗಿ ನಿಮಗೆ 2 ಸುದ್ದಿಯನ್ನು ತೋರಿಸ್ತೀನಿ. ಒಂದು ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ರಾಜ್ಯದಲ್ಲಿ 2 ಘಟಾನುಘಟಿ ನಾಯಕರು ರಾಜ್ಯದಿಂದ ರಾಜ್ಯಸಭೆಗೆ ಎಂಟ್ರಿ ಪಡೆಯುವ ಹಾದಿಯಲ್ಲಿದ್ದಾರೆ. ಬಹುತೇಕ ಅವರ ಹೆಸರು ಕೂಡ ಅಂತಿಮ ಆಗಿದೆ 2 ಪಕ್ಷಗಳ ಕಡೆಯಿಂದ, JDS ಮತ್ತು ಕಾಂಗ್ರೆಸ್ ಕಡೆಯಿಂದ. ಆದರೆ ಬಿಜೆಪಿ ತನ್ನ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನು ಗುಟ್ಟಾಗಿ ಉಳಿಸಿಕೊಂಡಿರುವಂಥದ್ದು. ಇದು ಯಾವ ಕಾರಣಕ್ಕಾಗಿ ಅನ್ನುವಂತಹ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕ್ವಾರಂಟೈನ್, ಕೊರೋನಾವನ್ನು ಎದುರಿಸೋದಕ್ಕೆ ಬೇಕಾಗಿ ಕ್ವಾರಂಟೈನ್ ಅಸ್ತ್ರವನ್ನು ನಾವು ಪ್ರಯೋಗಿಸ್ತಾ ಇದ್ವಿ. ಕ್ವಾರಂಟೈನ್ ಆಗುವುದು ಅನಿವಾರ್ಯ ಆಗಿದೆ. ಇಲ್ಲಿ ಸೋಂಕಿತರು ಕೂಡ ಕ್ವಾರಂಟೈನ್ ಆಗಬೇಕಾಗತ್ತೆ, ಶಂಕಿತರು ಕೂಡ ಕ್ವಾರಂಟೈನ್ ಆಗಬೇಕಾಗತ್ತೆ. ಯಾರಿಗೆ ಯಾವಾಗ ಸೋಂಕು ಕಾಣಿಸ್ಕೊಳ್ಳುತ್ತೆ ಮತ್ತು ಅದರ ಪರಿಣಾಮವಾಗಿ, ಯಾಕಂದರೆ 14 ದಿವಸಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ವೈರಸ್ ತನ್ನ ಲಕ್ಷಣಗಳನ್ನು ತೋರೋದಕ್ಕಾಗಿ. ಇದೇ ಕಾರಣಕ್ಕಾಗಿ ಕ್ವಾರಂಟೈನನ್ನು ಕಡ್ಡಾಯಗೊಳಿಸಿರುವಂಥದ್ದು. ಆದರೆ ಈ ಕ್ವಾರಂಟೈನ್ ಬೇಕು ಬೇಡವೋ, ಸಾಂಸ್ಥಿಕ ಕ್ವಾರಂಟೈನ್ನ ಅವಶ್ಯಕತೆ ಇದೆಯೋ ಅಥವಾ ಹೋಮ್ ಕ್ವಾರಂಟೈನ್ ಮಾಡಿದರೆ ಸಾಕು ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಕಳ್ಳದಾರಿಯ ಮೂಲಕವಾಗಿ ಕ್ವಾರಂಟೈನ್ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕ್ವಾರಂಟೈನ್ ಕೇಂದ್ರದಲ್ಲಿರುವಂತಹವರೇ
ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತಹ ಸಂದರ್ಭವೂ ಕೂಡ ಎದುರಾಗಿದೆ. ಇದಕ್ಕೆ ಕಾರಣಗಳಿಗೇನು ಅಂತ ಹೇಳುವಂಥದ್ದನ್ನು ನೋಡ್ತಾ ಹೋದರೆ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಕ್ವಾರಂಟೈನ್ ಕೇಂದ್ರದಲ್ಲಿರುವಂತಹವರ ವಿಚಾರದಲ್ಲೂ ಕೂಡ ಪರಿಶೀಲಿಸುವಂತಹ ವಿಚಾರದಲ್ಲೂ ಕೂಡ ನಿಜವಾದಂತಹ ಮಾರ್ಗವನ್ನು ಅನುಸರಿಸುವಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಡವುತ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಶುರುವಾಗಿದೆ. ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಕೊರೋನಾದ ಕಬಂದ ಬಾಹು ಮತ್ತಷ್ಟು ಬಿಗಿಗೊಳ್ಳುತ್ತಿದೆ. ಕರ್ನಾಟಕದಲ್ಲಿ ಏಕಾಏಕಿ ಸೋಂಕಿತರ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಶುರುವಾಗಿದೆ. ಅದರಲ್ಲೂ ಕಳೆದೊಂದು ವಾರದಿಂದ 100, 200 ಹೀಗೆ ಹೊರ ರಾಜ್ಯಗಳಿಂದ ಬಂದವರಿಂದಲೇ ವೈರಸ್ ಸ್ಫೋಟಗೊಳ್ಳುತ್ತಿದೆ. ಹೊರ ರಾಜ್ಯಗಳಿಂದ ಬಂದವರಿಗೆ ಕ್ವಾರಂಟೈನ್ ಬೇಕೋ ಬೇಡವೋ? ಸೋಮವಾರದಿಂದ ವಿಮಾನಗಳ ಹಾರಾಟ ಶುರುವಾಗುತ್ತಿದ್ದಂತೆ ಕ್ವಾರಂಟೈನ್ನ ತಿಕ್ಕಾಟ ಕೂಡ ಜೋರಾಗಿದೆ. ಯಾವುದೇ ರಾಜ್ಯಗಳಿಂದ ವಿಮಾನದಲ್ಲಿ ಬಂದಿಳಿದರೂ ಸಾಂಸ್ಥಿಕ ಕ್ವಾರಂಟೈನ್ ಆಗಲೇಬೇಕು ಎನ್ನುವ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಇದೇ ಕಾರಣಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಹೋಟೆಲ್ಗಳನ್ನು ಸರ್ಕಾರ ಬುಕ್ ಮಾಡಿ ಕ್ವಾರಂಟೈನ್ಗೆ ಅವಕಾಶ ನೀಡಿದೆ. ಆದರೆ ಕ್ವಾರಂಟೈನ್ ವಿಚಾರದಲ್ಲಿ ವಿಮಾನ ಪ್ರಯಾಣಿಕರು ನಿನ್ನೆಯೇ ವಿಮಾನ ನಿಲ್ದಾಣದಲ್ಲೂ ತಗಾದೆ ತೆಗೆದಿದ್ದರು. ಆದರೆ ದೆಹಲಿ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಬಂದವರಿಗೆ ಸರ್ಕಾರ ಸಾಂಸ್ಥಿಕ ಕ್ವಾರಂಟೈನ್ ಕಡ್ಡಾಯಗೊಳಿಸಿದೆ. ಇದೇ ಕಾರಣಕ್ಕೆ ಕ್ವಾರಂಟೈನ್ಗೆ ವಿರೋಧ ವ್ಯಕ್ತಪಡಿಸಿದವರನ್ನು ಮನವೊಲಿಸಿ ಹೋಟೆಲ್ಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಇದರ ನಡುವೆ ಸರ್ಕಾರಕ್ಕೆ ಹೊರ ರಾಜ್ಯಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬರುವವರನ್ನ ಎಲ್ಲಿ ಕ್ವಾರಂಟೈನ್ ಮಾಡಬೇಕು ಎನ್ನುವ ಬಗ್ಗೆಯೂ ಟೆನ್ಷನ್ ಶುರುವಾಗಿದೆ. ಸಾಂಸ್ಥಿಕ ಕ್ವಾರಂಟೈನ್ ಬದಲು ಮನೆಗಳಲ್ಲಿ ಕ್ವಾರಂಟೈನ್ ಮಾಡಲಾಗುತ್ತಾ? ವಿಮಾನಯಾನ ಆರಂಭಗೊಂಡ ನಂತರ ರಾಜ್ಯಕ್ಕೆ ಹೊರಗಿನಿಂದ ಬರುವವರ ಸಂಖ್ಯೆ ಹೆಚ್ಚಿದೆ. ಇದರಿಂದಾಗಿ ಎಲ್ಲರನ್ನೂ 14 ದಿನಗಳ ಕಾಲ ಸಾಂಸ್ಥಿಕ ಕ್ವಾರಂಟೈನ್ ಮಾಡಿದ್ರೆ ಹೊಸದಾಗಿ ಬಂದವರಿಗೆ ಹೋಟೆಲ್ಗಳಲ್ಲಿ ರೂಮ್ ಸಿಗೋದಿಲ್ಲ. ಇದೇ ವೇಳೆ ಕ್ವಾರಂಟೈನ್ನಲ್ಲಿ ಇರುವವರು ಕೂಡ ನಾವೇಕೆ ದುಡ್ಡು ಕೊಡಬೇಕು ಅನ್ನೋದ್ರಿಂದ ಹಿಡಿದು ಊಟ ಸರಿಯಿಲ್ಲ, ತಿಂಡಿ ಸರಿಯಿಲ್ಲ ಅಂತ ಸರ್ಕಾರದ ವಿರುದ್ಧವೇ ಆರೋಪ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಸಾಂಸ್ಥಿಕ ಕ್ವಾರಂಟೈನ್ ನೀತಿ ಬದಲಿಸಿ ಹೊರ ರಾಜ್ಯಗಳು ಹಾಗೂ ವಿದೇಶಗಳಿಂದ ಬಂದವರಿಗೆ ಕಡ್ಡಾಯವಾಗಿ ಹೋಮ್ ಕ್ವಾರಂಟೈನ್ ಮಾಡುವ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ. ಕ್ವಾರಂಟೈನ್ನಿಂದ ತಪ್ಪಿಸಿಕೊಳ್ಳಲು ಕಳ್ಳದಾರಿಗಳಲ್ಲಿ ರಾಜ್ಯಕ್ಕೆ ಎಂಟ್ರಿ. ಇದು ಇನ್ನೊಂದು ರೀತಿಯ ಸಮಸ್ಯೆಯನ್ನ ರಾಜ್ಯದಲ್ಲಿ ಸೃಷ್ಟಿಸುತ್ತಿರುವ ಮುನ್ಸೂಚನೆ. ಈಗಾಗಲೇ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಎಂಟ್ರಿಯಾಗುವ ಬಹುತೇಕ ಎಲ್ಲಾ ಮಾರ್ಗಗಳನ್ನ ಮುಚ್ಚಲಾಗಿದೆ. ಅಲ್ಲದೆ ತಮಿಳುನಾಡಿನಿಂದ ಬರುವವರ ಮೇಲೂ ನಿರ್ಬಂಧ ಹೇರಲಾಗಿದೆ. ಇದೇ ಕಾರಣಕ್ಕೆ ಈ 2 ರಾಜ್ಯಗಳ ಮಂದಿ ಪಕ್ಕದ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳ ಗಡಿಗಳನ್ನ ಬಳಸಿ ಅಲ್ಲಿಂದ ಕರ್ನಾಟಕದೊಳಕ್ಕೆ ನುಸುಳಿ ಬರುತ್ತಿದ್ದಾರೆ. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಿಂದ ಬರುವವರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅನ್ನ ಸರ್ಕಾರ ಕಡ್ಡಾಯಗೊಳಿಸಿಲ್ಲ. ಇದೇ ಕಾರಣಕ್ಕೆ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಿಂದ ಬರುವವರು ಪಕ್ಕದ ರಾಜ್ಯಗಳ ಮಾರ್ಗ ಹಿಡಿದು ಕರ್ನಾಟಕದೊಳಗೆ ಪ್ರವೇಶಿಸುತ್ತಿರುವ ಆತಂಕವೂ ಎದುರಾಗಿದೆ. ಜಮಖಂಡಿಯಲ್ಲಿ ಕ್ವಾರಂಟೈನ್ ಸೆಂಟರ್ನಲ್ಲಿ ಇರುವವರಿಂದಲೇ ಪ್ರತಿಭಟನೆ. ಚಪ್ಪಾಳೆ ತಟ್ಟುವುದು ಹಾಗೂ ತಟ್ಟೆ ಬಾರಿಸುವುದು ಕೊರೋನಾ ವಿಚಾರದಲ್ಲಿ ಬಳಕೆಯಾಗಿರುವುದು ಗೊತ್ತೇ ಇದೆ. ಈಗ ಪ್ರತಿಭಟನೆಗೂ ತಟ್ಟೆ ಬಾರಿಸುವುದನ್ನ ಕ್ವಾರಂಟೈನ್ ಸೆಂಟರ್ನಲ್ಲಿದ್ದವರು ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ದೇವರಾಜ ಅರಸು ವಸತಿ ಕೇಂದ್ರದಲ್ಲಿ ಕ್ವಾರಂಟೈನ್ನಲ್ಲಿದ್ದವರು ಇಂದು ಕಾಂಪೌಂಡ್ ಗೇಟ್ಗೆ ಬಾಟಲಿಯಿಂದ ಹೊಡೆದು ತಟ್ಟೆಗಳನ್ನು ಬಾರಿಸುತ್ತಾ ಪ್ರತಿಭಟನೆ ನಡೆಸಿದ್ದಾರೆ.
ಕ್ವಾರಂಟೈನ್ ಸೆಂಟರ್ನಲ್ಲಿದ್ದರೂ ತಮ್ಮ ಗಂಟಲ ದ್ರವ ಪರೀಕ್ಷೆ ಮಾಡಿಸಿಲ್ಲ. ಕೆಲವರಿಂದ ಸ್ಯಾಂಪಲ್ ಪಡೆದುಕೊಂಡಿದ್ದರೂ ಅದರ ರಿಸಲ್ಟ್ ಇದುವರೆಗೆ ಬಂದಿಲ್ಲ ಎನ್ನುವುದು ಕ್ವಾರಂಟೈನ್ನಲ್ಲಿ ಇರುವವರ ಆರೋಪ. ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಎಲ್ಲಾ ನಿಯಮಗಳನ್ನ ಪಾಲಿಸ್ತಾರಾ? ಇದೇ ಈಗ ಉದ್ಭವಿಸಿರುವ ಪ್ರಶ್ನೆ. ಈ ಹಿಂದೆ ವಿದೇಶಗಳಿಂದ ಬಂದವರನ್ನ ಹೋಮ್ ಕ್ವಾರಂಟೈನ್ ಆಗುವಂತೆ ಸೀಲ್ ಹಾಕಿ ಕಳಿಸಿದ್ರು ಹೊರಗಡೆ ತಿರುಗಾಡಿರುವ ಉದಾಹರಣೆಗಳಿವೆ. ಅಂಥದ್ರಲ್ಲಿ ಈಗ ಸೋಂಕಿತರ ಸಂಖ್ಯೆ ಹೆಚ್ಚಿರುವಾಗ ಹೊರ ರಾಜ್ಯಗಳಿಂದ ಬಂದವರನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಅವರು ನಿಜಕ್ಕೂ ಮನೆಗಳಲ್ಲೇ ಉಳಿದುಕೊಂಡಿದ್ದಾರಾ ಅಂತ ನೋಡಿಕೊಳ್ಳುವುದು ಹೇಗೆ? ಒಂದು ವೇಳೆ ಸೀಲ್ ಅಳಿಸಿ ಹೊರಗೆ ತಿರುಗಾಡಲು ಶುರು ಮಾಡಿದ್ರೆ ಪತ್ತೆ ಹಚ್ಚುವುದು ಯಾರು? ಆಪ್ಗಳನ್ನ ಪರಿಣಾಮಕಾರಿಯಾಗಿ ಬಳಸಿ ಕ್ವಾರಂಟೈನ್ನಲ್ಲಿ ಇದ್ದವರನ್ನ ಟ್ರ್ಯಾಕ್ ಮಾಡಬಹುದೇ? ಹೀಗೆ ಸಾಲು ಸಾಲು ಪ್ರಶ್ನೆಗಳಿದ್ದು ಕೊರೋನಾದ ಕರಾಳ ನರ್ತನ ತಡೆಯಲು ಸೋಂಕಿತರು ಹಾಗೂ ಶಂಕಿತರು ಕ್ವಾರಂಟೈನ್ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಈ ವಿಚಾರದಲ್ಲಿ ಸರ್ಕಾರ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಇಡೀ ರಾಜ್ಯದಲ್ಲಿ ಕೊರೋನಾ ರುದ್ರ ತಾಂಡವ ನಡೆಸುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, TV9. ಎಸ್, ಇಲ್ಲಿ ಕ್ವಾರಂಟೈನ್ ಅನ್ನ ಮಾಡಬೇಕು ಬಿಡುವು, ಕ್ವಾರಂಟೈನ್ ಅನ್ನ ಸಾಂಸ್ಥಿಕವಾಗಿ ಮಾಡಬೇಕು ಅಥವಾ ಮನೆಗಳಲ್ಲಿ ಮಾಡಿದರೆ ಸಾಕು, ಈ ರೀತಿಯಾದ ಪ್ರಶ್ನೆಗಳಿವೆ. ನಿಮ್ಗೆ ಗೊತ್ತಿರಲಿ, ಮಾರ್ಚ್ ಮೊದಲನೇ ವಾರದಲ್ಲಿ ಮಾರ್ಚ್ 4ನೇ ತಾರೀಕಿಗೆ ಮೊದಲ ಬಾರಿಗೆ ಈ ಕೊರೋನಾ ವಿಚಾರ ಬೆಂಗಳೂರಿನ ಮೂಲಕವಾಗಿ, ಬೆಂಗಳೂರಿನಿಂದ ತೆಲಂಗಾಣಕ್ಕೆ ಹೋದಂತಹ ಟೆಕ್ಕಿಯ ಮೂಲಕವಾಗಿ ಕರ್ನಾಟಕದಲ್ಲಿ ಚರ್ಚೆ ಶುರುವಾಯಿತು. ಆದರೆ ಅದಾದ ನಂತರ ಮಾರ್ಚ್ 9ನೇ ತಾರೀಕಿಗೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗುತ್ತೆ. ಅಲ್ಲಿಂದ ಮಾರ್ಚ್ 17ನೇ ತಾರೀಕು ತನಕ ಸರ್ಕಾರ ಮನೆಗಳಿಗೇ ಕಳಿಸ್ಕೊಡ್ತು. ಯಾರ್ಯಾರು ವಿದೇಶಗಳಿಂದ ಬಂದರು, ಬೇರೆ ಬೇರೆ ದೇಶಗಳಿಂದ ಬಂದರು, ವಿಮಾನಗಳ ಮೂಲಕವಾಗಿ ಬಂದಿದ್ರು, ಅವರೆಲ್ಲರನ್ನು ಕೂಡ ಮನೆಗೆ ಕಳಿಸ್ಕೊಡುವಂತಹ ಕೆಲಸವನ್ನು ಮಾಡಿತು. ಸ್ಕ್ರೀನಿಂಗ್ ಮಾತ್ರ ಮಾಡಿತ್ತು. ಅದಾದ ನಂತರವೂ ಕೂಡ ಇನ್ನೊಂದಷ್ಟು ಜನರಿಗೆ ಕೇವಲ ಸೀಲ್ ಹಾಕಿ ನೀವು ಮನೆಗಳಲ್ಲಿ ಹೋಮ್ ಕ್ವಾರಂಟೈನ್ ಆಗಬೇಕು ಅನ್ನೋದನ್ನು ಕಳಿಸಿದ್ರು. ಆದರೆ ಹೋಮ್ ಕ್ವಾರಂಟೈನ್ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಆದರೆ ಈಗ ಹೋಮ್ ಕ್ವಾರಂಟೈನ್ ಮಾಡಿದರೆ ಸಾಕಾಗುತ್ತಾ ಅಥವಾ ಸಾಂಸ್ಥಿಕ ಕ್ವಾರಂಟೈನೇ ಅನಿವಾರ್ಯನಾ? ಈ ಪ್ರಶ್ನೆಯೂ ಕೂಡ ಇದೆ. ಯಾಕಂದರೆ ಒಮ್ಮೆ ಶಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಆವಾಗ ಎಷ್ಟು ಜನರನ್ನ ಅಂತೇಳಿ ನೀವು ಸಾಂಸ್ಥಿಕ ಕ್ವಾರಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಶ್ವಾಸಕೋಶ ತಜ್ಞರು. ಹಾಗೆಯೇ ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಕೂಡ ಮುಂದಿನ ಹಂತದಲ್ಲಿ ನಾನು ಸಂಪರ್ಕಿಸ್ತೀನಿ. ಮೊದಲಿಗೆ ಡಾಕ್ಟರ್ ಪವನ್ ಕುಮಾರ್ ಅವರೇ, ತಾವೇನು ಹೇಳ್ತೀರಿ? ಈಗ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಸಾಂಸ್ಥಿಕ ಕ್ವಾರಂಟೈನ್ 7 ದಿವಸ ಮಾಡಬೇಕು, 14 ದಿವಸ ಮಾಡಬೇಕು. ಈಗ ವಿಮಾನಗಳ ಮೂಲಕವಾಗಿ ಬಂದಿಳಿದವರನ್ನ ಕೇವಲ 7 ದಿವಸ ಕ್ವಾರಂಟೈನ್ ಮಾಡಬೇಕು ಅನ್ನೋಂಥದ್ದು, ಸಾಂಸ್ಥಿಕ ಕ್ವಾರಂಟೈನ್ ಮಾಡಬೇಕು ಅಂತ. 7 ದಿವಸ ಕ್ವಾರಂಟೈನ್ ಸಾಕಾಗತ್ತಾ ಅಥವಾ ಸಾಂಸ್ಥಿಕ ಕ್ವಾರಂಟೈನ್, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನೇ ಅನಿವಾರ್ಯನಾ ಅಥವಾ ಮನೆಗಳಿಗೆ ಕಳಿಸೋದ್ರೂ ಕೂಡ ಆಗತ್ತಾ? ಮನೆಗಳಿಗೆ ಕಳಿಸಿದ್ರೆ ಹೆಂಗೆ ಮಾನಿಟರ್ ಮಾಡೋದಕ್ಕೆ ಅವಕಾಶಗಳಿರ್ತವೆ ಅಂತ? ಸೊ ಇಷ್ಟೆಲ್ಲ ಕನ್ಫ್ಯೂಷನ್ಗಳಿಗೆ ಕಾರಣ ಯಾಕೆ ಅಂತಂದ್ರೆ, ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಈ COVID-19ಗೆ ಕರೆಕ್ಟ್ ಆಗಿ ಇಷ್ಟೇ ದಿವಸ ಅಂತ ಇಲ್ಲದೆ ಇರತಕ್ಕಂಥದ್ದು. ಯಾಕಂದ್ರೆ ನಮಗೆ ಸಿಂಪ್ಟಮ್ ಶುರುವಾಗದೆ 5 ದಿವಸಗಳಾದ್ಮೇಲೆ, ಆಮೇಲೆ ಕೆಲವರಿಗೆ ಈಗ 14 ದಿವಸದಲ್ಲೇ ಕ್ಲಿಯರ್ ಆಗುತ್ತೆ, 10 ದಿವಸದಲ್ಲಿ ಕ್ಲಿಯರ್ ಆಗುತ್ತೆ, 17 ದಿವಸ, 27 ದಿವಸ, ಹೀಗೆ 27-28 ದಿವಸಗಳವರೆಗೂ ಯಾವಾಗ ಅಂದ್ರೆ ಅವಾಗ ಕ್ಲಿಯರ್ ಆಗ್ಬೋದು. ಎಷ್ಟೋ ಜನಕ್ಕೆ ಸಿಂಪ್ಟಮ್ಸೇ ಇರೋದಿಲ್ಲ. ನಾವೀಗಾಗಲೇ ನೋಡಿರೋಂಗೆ ಆಲ್ಮೋಸ್ಟ್ 90-95% ಎಸಿಂಪ್ಟಮ್ಯಾಟಿಕ್ ಕೇಸ್ಗಳೇ ಇದಾವೆ. ಸೊ ಈ ಸಿಂಪ್ಟಮ್ಸೇ ಇಲ್ದಿರೋರಿಗೆ ನಾವು ಮತ್ತೆ ಕ್ವಾರಂಟೈನ್ ಮಾಡ್ಬೇಕಾ ಅಥವಾ ಟ್ರೀಟ್ಮೆಂಟ್ ಕೊಡ್ಬೇಕಾ? ಸೊ ಹೀಗಾಗಿ ಸಾಕಷ್ಟು ಗೊಂದಲಗಳಿವೆ. ಸೊ ಹಾಗಾಗಿನೇ ಗವರ್ಮೆಂಟ್ಗೂ ಕೂಡ ಈಗ ಇದು ನಮ್ಗೆ COVID-19 ಎಲ್ಲ ದೇಶಗಳಲ್ಲಿ ಇದು ಒಂಥರ ಹೊಸದು. ಸೊ ನೀವು ನೋಡಿ, ಈಗ ಒಂದೊಂದು ದೇಶದಲ್ಲಿ ಒಂದೊಂದು ತರ ರೂಲ್ಗಳು ಫಾಲೋ ಮಾಡ್ತಾ ಇದ್ದಾರೆ. ಯುರೋಪ್ ಅಲ್ಲೇ ಒಂಥರ ಇದೆ, ಚೈನಾದಲ್ಲೇ ಒಂಥರ ಫಾಲೋ ಮಾಡಿದ್ರು, ಅಮೆರಿಕಾದಲ್ಲೇ ಒಂಥರ ಫಾಲೋ ಮಾಡಿದ್ರು. ನಮ್ಮ ದೇಶದಲ್ಲಿ ಕೂಡ ಈಗ ಒಂದೊಂದು ಸಲಕ್ಕೂ ಒಂದೊಂದ್ ಸಲ ನಾವು ಲಾಕ್ ಡೌನ್ ಆದಾಗೂ ಒಂದೊಂದ್ ತರ ರೂಲ್ ಫಾಲೋ ಮಾಡ್ತಾ ಇದೀವಿ. ಸೊ ಬಹುಶಃ ಡಾಕ್ಟರ್ ಪವನ್ ಕುಮಾರ್ ಅವರೇ, ತಮ್ಮ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ, ಬಹುಶಃ ತಾಂತ್ರಿಕ ಸಮಸ್ಯೆಯಿಂದಾಗಿ. ಡಾಕ್ಟರ್ ಪವನ್ ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಒಂದೊಂದು ದೇಶ ಒಂದೊಂದು ರೀತಿಯಾದಂತಹ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡ್ತಾ ಇರುವಂಥದ್ದು. 22 ದಿವಸದಲ್ಲಿ ಕೊರೋನಾ ಪಾಸಿಟಿವ್ ಬಂದಿರತಕ್ಕಂಥ ಪ್ರಕರಣ ಬೆಂಗಳೂರಿನಲ್ಲೇ ಇದೆ. ಹೀಗಿರುವಾಗ ಎಷ್ಟು ದಿವಸಗಳ ಕ್ವಾರಂಟೈನ್ ಅನಿವಾರ್ಯ ಆಗುತ್ತೆ ಅಂತ ಹೇಳ್ಕೊಂಡು, ಈಗ ಹೊರ ರಾಜ್ಯಗಳಿಂದ ಸಿಲುಕಿರುವಂಥವ್ರು ಕರ್ನಾಟಕಕ್ಕೆ ಬರಬೇಕು ಅನ್ನೋ ಉತ್ಸಾಹ ಇರುತ್ತೆ, ಬರಲೇಬೇಕಾಗುತ್ತೆ, ಅವರು ಕೂಡ ಅವರ ಮನೆಗಳಿಗೆ ಬರಬೇಕಾಗುತ್ತೆ. ಆದರೆ ಹಾಗೆ ಬಂದವ್ರನ್ನ 14 ದಿವಸ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದ್ರು ಕೂಡ ನಂತರ ಮನೆಗೆ ಕಳಿಸ್ಕೊಡ್ತಾರೆ. ಆ 14 ದಿವಸದ ಪಾಲನೆಯೂ ಕೂಡ ಎಷ್ಟು ಅನಿವಾರ್ಯ ಇರುತ್ತೆ ಅಂತೇಳಿ.
ಈಗ ನೋಡಿ ಅಮೆರಿಕದಲ್ಲಿ ಆದ್ರೆ ಈಗ 1 ವಾರ ಸಾಕು. ಈಗ WHO ಗೈಡ್ಲೈನ್ಸ್ ಅಲ್ಲೂ ಕೂಡ ಈಗ ಏನು ಸಿಂಪ್ಟಮ್ಸೇ ಇಲ್ಲ ಅಂದಾಗ 1 ವಾರ ಸಾಕು ಕ್ವಾರಂಟೈನ್ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಈಗ ನಾವು 14 ದಿವಸಗಳ ಕಾಲನು ಏನು ಸಿಂಪ್ಟಮ್ಸೇ ಇಲ್ಲದೆ ಸುಮ್ನೆ ನಾವು ಪೇಷಂಟ್ಗಳನ್ನ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ತುಂಬಾ ಮೈಲ್ಡರ್ ಸಿಂಪ್ಟಮ್ಸ್ ಇರೋವಾಗ ಇದು ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಇದೆ. ಸೊ ಹಾಗಾಗಿ ಯಾರಿಗೆ ತುಂಬಾ ಮೈಲ್ಡರ್ ಸಿಂಪ್ಟಮ್ಸ್ ಇದೆ ಅಥವಾ ಏನು ಸಿಂಪ್ಟಮ್ಸೇ ಇರೋದಿಲ್ಲ, ಸೊ ಅಂತವರಲ್ಲಿ 7 ದಿವಸಗಳ ಕಾಲ ಕ್ವಾರಂಟೈನ್ ಸಾಕಾಗತ್ತೆ. ಯಾಕಂದ್ರೆ ಅವ್ರಿಗೆ 7 ದಿವಸಗಳಲ್ಲಿ ಸಿಂಪ್ಟಮ್ಸ್ ಬರೋದಿಲ್ಲ ಅಂತಂದ್ರೆ ಇನ್ನು ಮುಂದೆ ಸಿಂಪ್ಟಮ್ಸ್ ಬರುವಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಹಾಗೇನೆ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ಕೂಡ ತೀರಾ ಕಮ್ಮಿ. ಅಂದ್ರೆ ತಮ್ಮ ಪ್ರಕಾರ ಅಸಿಂಪ್ಟಮ್ಯಾಟಿಕ್ ಕ್ಯಾರಿ ಇರುವಂತವರು ಕೂಡ ಸ್ಪ್ರೆಡ್ ಮಾಡುವಂತ ಸಾಧ್ಯತೆ ಇರುತ್ತೆ, ಅಥವಾ ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸ್ವಲ್ಪ ವಿವರಿಸಬಹುದಾ ಡಾಕ್ಟರ್ ಪವನ್ ಕುಮಾರ್? ಹೇಳ್ತೀವಿ. ಅದೇನಂದ್ರೆ ಈಗ ಏಸಿಂಪ್ಟಮ್ಯಾಟಿಕ್ ಕೇಸಸ್ ಅಲ್ಲಿ ತುಂಬಾ ಈ ಡಿಸೀಸ್ ನ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಏಸಿಂಪ್ಟಮ್ಯಾಟಿಕ್ ಕೇಸಸ್ ಅಲ್ಲಿ ತುಂಬಾ ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಸಿಂಪ್ಟಮ್ಸೇ ಇರೋದಿಲ್ಲ. ಸೊ ಅಥವಾ ಪ್ರೀ ಸಿಂಪ್ಟಮ್ಯಾಟಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಇವೆರಡರಲ್ಲೂ ಈ ಡಿಸೀಸ್ ನ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಹಾಗೇನೆ ಯಾರು ಸ್ವಲ್ಪ ಇದರಿಂದ ನಮ್ಗೆ ಸಿಂಪ್ಟಮ್ಸ್ ಬಂದು ಗುಣಮುಖರಾಗ್ತಾರೆ ಅವರಲ್ಲಿ ಸಿಂಪ್ಟಮ್ಸ್ ತುಂಬಾ ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ, ಅವರಲ್ಲೂ ಕೂಡ ಈ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಯಾವಾಗ ಫೀವರ್ ಇರುತ್ತೆ ಪೇಷಂಟ್ಗೆ, ಫೀವರ್ ಇದ್ದು ಉಸಿರಾಟಕ್ಕೆ ತೊಂದರೆ ಇದ್ದಾಗ ಆ ಟೈಮ್ ಅಲ್ಲಿ ಇವರು ಡಿಸೀಸ್ ನ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನೊಂದು ನಾವು ಇದರಲ್ಲಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು, ಯಾವಾಗ ನಾವು ಎಲ್ಲರನ್ನೂ ಕ್ವಾರಂಟೈನ್ ಮಾಡ್ತಾ ಹೋಗ್ತಾ ಇರ್ತೀವಿ ನಮ್ಮ ಆರ್ಥಿಕ ಹೊರೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಕೂಡ ತುಂಬಾ ಜಾಸ್ತಿ ಇದೆ. ಇಷ್ಟು ಜನಕ್ಕೂ ನಾವು ಕ್ವಾರಂಟೈನ್ ಮಾಡ್ಬೇಕು ಅಂತಂದ್ರೆ ನಮ್ಮ ದೇಶದ ಮೇಲೆ ಆರ್ಥಿಕ ಹೊರೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯಾರಿಗೆ ತೀರಾ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕ್ವಾರಂಟೈನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಯಾರಲ್ಲಿ ಸಿಂಪ್ಟಮ್ಸ್ ಇರುತ್ತೆ, ಈ ಸಿಂಪ್ಟಮ್ಸ್ ಇರೋರನ್ನ ಮಾತ್ರ ಕ್ವಾರಂಟೈನ್ ಮಾಡಿದ್ರೆ ನಮಗೆ ಆರ್ಥಿಕ ಹೊರೆನೂ ಕಮ್ಮಿ ಆಗುತ್ತೆ, ಹಾಗೂ ನಾವು ಈ ಡಿಸೀಸ್ ನ ಸ್ಪ್ರೆಡ್ ಮಾಡುವಂತ ಚಾನ್ಸಸ್ನು ನಾವು ಕಮ್ಮಿ ಮಾಡ್ತೀವಿ. ಸೊ ಯಾರಿಗೆ ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ ಅಥವಾ ಸಿಂಪ್ಟಮ್ಸೇ ಇರೋದಿಲ್ಲ ಅಂತವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಇದನ್ನ ಅಮೆರಿಕದಲ್ಲೂ ಅದೇ ರೀತಿ ಮಾಡ್ತಾ ಇದ್ದಾರೆ, ಯುರೋಪಿಯನ್ ಕೆಲವೊಂದು ಕಂಟ್ರೀಸ್ ಹೋಮ್ ಕ್ವಾರಂಟೈನ್ ಅಂತ ಹೇಳುವಂತ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಪವನ್ ಕುಮಾರ್ ಅವರೇ, ನಾವು ನೋಡಿದ್ವಿ ಕರ್ನಾಟಕದಲ್ಲೂ ಕೂಡ ಆರಂಭದಲ್ಲಿ ಹೋಮ್ ಕ್ವಾರಂಟೈನ್ಗೆ ಮಾತ್ರ ಮಾಡಿದ್ವಿ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಇರಲಿಲ್ಲ, ಸಾಂಸ್ಥಿಕ ಕ್ವಾರಂಟೈನ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಸೀಲ್ ಹಾಕಿದ್ರು ಕೂಡ ಹೊರಗಡೆ ಓಡಾಡಿರುವಂತಹ ಪ್ರಕರಣಗಳನ್ನು ಕೂಡ ನೋಡಿದ್ವಿ. ಹಿಂಗಿರುವಾಗ ಯಾವ ರೀತಿಯಾಗಿ ಅಂಥವ್ರನ್ನ ಟ್ರ್ಯಾಕ್ ಮಾಡಬೇಕಾಗಿರುವಂಥದ್ದು, ಈ ಅನಿವಾರ್ಯತೆಯು ಕೂಡ ಎಷ್ಟರ ಮಟ್ಟಿಗೆ ಇರುತ್ತೆ, ಮತ್ತೆ ಮನೆಗಳಲ್ಲಿ ಹೋದವರು ಕೂಡ ಮನೆ ಮಂದಿಯವ್ರನ್ನೆಲ್ಲರೂ ಕೂಡ ಸಂಪರ್ಕಿಸಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ ಇರುತ್ತೆ ಅಂತೇಳಿ? ಇದರಲ್ಲಿ ಸ್ವಲ್ಪ ಟ್ರಿಕಿ ಆಗಿದೆ. ಯಾಕಂದ್ರೆ ಈಗ ನಮಗಿರೋ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಏನಿವೆ ಇವನ್ನ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ಕೋಬಹುದು. ಈಗ ನಾವು ಯಾರ್ಯಾರಿಗೆ ಹೋಮ್ ಕ್ವಾರಂಟೈನ್ ಮಾಡ್ತೀವಿ, ನಾವು ಸುಮ್ಮನೆ ಸೀಲ್ ಹಾಕಿ ಅವ್ರಿಗೆ ಮನೇಲಿ ಬಿಟ್ರೆ ಅವ್ರನ್ನ ನಾವು ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಅದ್ರ ಬದಲು ನಾವೇನಾದ್ರೆ ಈ GPS ಟ್ರ್ಯಾಕರ್ ಗಳೆಲ್ಲ ಬರುತ್ತೆ, ಈಗ ಕೈಗೆ ಒಂದು ರಿಸ್ಟ್ ವಾಚ್ ತರ ಒಂದು GPS ಟ್ರ್ಯಾಕರ್ ಅನ್ನ ಹಾಕಿ ಬಿಟ್ರೆ ಅವ್ರು ಎಲ್ಲೇ ಹೋದ್ರು ಅವ್ರನ್ನ ನಾವು ಮಾನಿಟರ್ ಮಾಡ್ಬೋದು. ಪ್ಲಸ್ ಇನ್ನೊಂದು, ಈಗ ಮನೇಲಿದ್ದಾಗ ಏನಂದ್ರೆ ಅವ್ರಿಗೆ ಭಯ ಇರುತ್ತೆ ಹೊರಗಡೆ ಬರಕ್ಕೆ, ಯಾಕಂದ್ರೆ ಮನೆಯವ್ರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋ ಭಯ ಕೂಡ ಅವ್ರಿಗೆ ಇರುತ್ತೆ. ಅದೇ ನೀವು ನೋಡಿ, ನಾವು ಹೊರಗಡೆ ಇಟ್ಟಾಗ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಿದಾಗ ಎಷ್ಟೋ ಜನ ತಪ್ಪಿಸ್ಕೊಂಡು ಓಡೋಗಿದ್ದಾರೆ, ಅಲ್ಲಿ ಇರಲ್ಲ, ಗಲಾಟೆ ಮಾಡ್ತಾರೆ, ನನ್ಗೆ ಇಂಥದೇ ಊಟ ಬೇಕು ಅಂಥದೇ ಊಟ ಬೇಕು ಅಂತಾರೆ. ಸೊ ಇವನ್ನೆಲ್ಲಾನು ಸರ್ಕಾರ ಬರ್ಸೋದಕ್ಕೆ ಆಗಲ್ಲ, ಯಾಕಂದ್ರೆ ಇದು ಯಾರಿಗೆ ಹೊರೆ ಬೀಳುತ್ತೆ, ನೆಕ್ಸ್ಟ್ ನಮ್ಮ ಹತ್ರನೇ ಕಲೆಕ್ಟ್ ಮಾಡಿ ಮತ್ತೆ ನಮಗೆ ಕೊಡ್ಬೇಕಾಗತ್ತೆ ಅದನ್ನ. ಸೊ ಸರ್ಕಾರಕ್ಕೂ ಜಾಸ್ತಿ ಹೊರೆ ಆಗುತ್ತೆ. ಸೊ ಅದರಿಂದ ಹೋಮ್ ಕ್ವಾರಂಟೈನ್ ಮಾಡಿದಾಗ ಇವ್ರಿಗೆ ಒಂದು GPS ಟ್ರ್ಯಾಕರ್ ಗಳನ್ನ ಹಾಕಿ ಅವರನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಈ ತರ ಸ್ಟ್ರಿಕ್ಟ್ ಮಾನಿಟರಿಂಗ್ ಮಾಡಿರೋದು ಚೈನಾದಲ್ಲಿ. ಯಾಕಂದ್ರೆ ಈಗ ಆಗ್ಲೇ ಇಡೀ ಪ್ರಪಂಚದಲ್ಲಿ ಕ್ವಾರಂಟೈನ್ ಸಕ್ಸಸ್ಫುಲ್ ಆಗಿರೋದು ಚೈನಾದಲ್ಲಿ ಮಾತ್ರ. ಯಾಕಂದ್ರೆ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು GPS ಟ್ರ್ಯಾಕರ್ ಹಾಕಿ ಯಾರ್ಯಾರು ಪೇಷಂಟ್ ಪಾಸಿಟಿವ್ ಇದ್ದಾರೆ ಅವ್ರನ್ನ ಎಲ್ಲರೂ ಎಲ್ಲೆಲ್ಲಿ ಹೋಗ್ತಾರೆ, ಅವ್ರ ಚಲನವಲನಗಳು ಯಾವ ಮನೆಯಲ್ಲಿದ್ದಾರೆ ಅಥವಾ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರ ಜೊತೆ ಕಾಂಟ್ಯಾಕ್ಟ್ ಆಯ್ತು, ಸೊ ಅವ್ರನ್ನ ಆಗ ನಮ್ಗೆ ಏನಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಎಲ್ಲರನ್ನೂ ಟ್ರೇಸ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ಈಗ GPS ಟ್ರ್ಯಾಕರ್ ಹಾಕಿ ಅವ್ರನ್ನ ಹೋಮ್ ಕ್ವಾರಂಟೈನ್ಗೆ ಹಾಕಿದ್ರೆ ಅವ್ರನ್ನ ಫಾಲೋ ಮಾಡೋದು ತುಂಬಾ ಈಸಿ ಆಗುತ್ತೆ. ಇಲ್ಲಾಂದ್ರೆ ನಾವು ಪ್ರತಿಯೊಬ್ರು ಹಿಂದೆನೂ ಈಗ ಒಬ್ಬರನ್ನ ನಾವು ಮಾನಿಟರ್ ಮಾಡೋಕೆ 4 ಜನ ಪೊಲೀಸರು ಬಿಡ್ಬೇಕಾಗುತ್ತೆ. ಸೊ ಎಲ್ಲಿಂದ ಅಷ್ಟೊಂದು ಸೇತು ಆಪ್ ಅನ್ನ ಬಳಕೆ ಮಾಡುವಂತದ್ದು ಕಡ್ಡಾಯ ಅನ್ನುವಂಥದ್ದು ಇದೆ. ಕೇವಲ ಈ ಆಪ್ ಹಾಕಿ ಕಳಿಸಿದ್ರೆ ಮಾತ್ರ ಸಾಕಾಗುತ್ತೆ, ಆದ್ರೆ ಕೇವಲ ಅದು ಮೊಬೈಲ್ ಅನ್ನ ಇಟ್ಕೊಂಡಿದ್ದಾಗ ಮಾತ್ರ ಆತನನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ಬೋದು, ಆತನ ಓಡಾಟವನ್ನು ನೋಡ್ಬೋದೇನೋ ಬಹುಶಃ. ಸರ್, ಈಗ ಅದರಲ್ಲಿ ಈಗ ಆರೋಗ್ಯ ಸೇತು ಆಪ್ ಅಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ, ಈಗ ನಾವು GPS ಇದನ್ನ ಆಫ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆಫ್ ಮಾಡಿದಾಗ ನಾವ್ ಎಲ್ಲಿದೀವಿ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಸೊ ಯಾರನ್ನು ಟ್ರ್ಯಾಕ್ ಮಾಡಕ್ಕಾಗಲ್ಲ. ಈಗ ಎಷ್ಟೋ ಜನ ಆಪ್ ನ ಅದನ್ನ ಸರಿಯಾಗಿ ಯೂಸು ಮಾಡ್ತಾ ಇಲ್ಲ. ಸೊ ಈ ಆರೋಗ್ಯ ಸೇತು ಆಪ್ ತುಂಬಾ ಚೆನ್ನಾಗಿದೆ, ಬಟ್ ಅದ್ರ ಯೂಸೇಜ್ ಅಷ್ಟಾಗಿ ಸದ್ಬಳಕೆ ಆಗ್ತಾ ಇಲ್ಲ. ಸೊ ಇದನ್ನ ನಾವು ಮಾಡ್ಬೇಕು ಅಂತಂದ್ರೆ ಇದಕ್ಕಿಂತ ನಮ್ಗೆ ಈಗ ನಾವು ಸುಮಾರು ಕಡೆ ಎಲ್ಲ ಯೂಸ್ ಮಾಡ್ತೀವಿ. ಹಾಸ್ಪಿಟಲ್ ಗಳಿಗೆ ಬಂದಾಗ ನಾವು ಪೇಷಂಟ್ ಗಳಿಗೆ ಒಂದು ಟ್ಯಾಗ್ ಹಾಕ್ತಿವಿ. ಸೊ ಇದೇ ತರ ಟ್ಯಾಗ್ ಗಳು, ಈ GPS ಟ್ರ್ಯಾಕರ್ ಟ್ಯಾಗ್ ಗಳನ್ನ ಹಾಕಿದ್ರೆ
ಯಾರ್ಯಾರು ಪಾಸಿಟಿವ್ ಇದಾರೆ ನಾವು ಅವ್ರನ್ನ ಫಾಲೋ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ. ಆಮೇಲೆ ನಮ್ಗೆ ಈಗ ಇನ್ನೊಂದು ಈ ವರ್ಕ್ ಫೋರ್ಸ್ ಎಷ್ಟು ನಾವು ಕಮ್ಮಿ ಮಾಡ್ತೀವಿ, ಪ್ಲಸ್ ಈಗ ನಾವು ನೋಡ್ತಾ ಇದೀವಿ ಎಷ್ಟೊಂದ್ ಜನ ಪೊಲೀಸ್ಗಳಿಗಿರ್ಬೋದು ಅಥವಾ ಈಗ ಯಾರ್ಯಾರು ಈ ಕಾಪಾಡ್ತಾ ಇದಾರೆ ಇವ್ರನ್ನೆಲ್ಲ ಈ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಇದ್ರಲ್ಲಿ ಅವ್ರಿಗೂ ಕೂಡ ಈಗ COVID-19 ಪಾಸಿಟಿವ್ ಬಂದಿದೆ. ಸೊ ನಾವ್ ಯಾಕೆ ಅವ್ರಿಗೆಲ್ಲರಿಗೂ ಈಗ ಈ ರಿಸ್ಕ್ ಗೆ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ? ಸೊ ಈ GPS ಟ್ರ್ಯಾಕರ್ ಗಳಿದ್ರೆ ಸುಲಭ ಆಗತ್ತೆ. ಸೊ ಈ ವರ್ಕ್ ಫೋರ್ಸ್ಗೂ ಕೂಡ ಈ COVID-19 ಹರಡೋದನ್ನ ನಾವು ತಡಿಬಹುದು. ಅಂದ್ರೆ ಇಲ್ಲಿ ತಮ್ಮ ಪ್ರಕಾರ ಹಾಗಾದ್ರೆ ಈ ಸಾಂಸ್ಥಿಕ ಕ್ವಾರಂಟೈನ್ ಅನ್ನ ನಿಲ್ಲಿಸಿದ್ರು ಕೂಡ ಬಹುಶಃ ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲ ಆ ತರ ಆಗೋದಿಲ್ಲ. ಈಗ ಸಾಂಸ್ಥಿಕ ಕ್ವಾರಂಟೈನ್ ಯಾರಿಗ್ ಬೇಕು ಅಂದ್ರೆ ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ. ಸೊ ಸಿಂಪ್ಟಮ್ಸ್ ಇರೋರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಬೇಕೇ ಬೇಕಾಗತ್ತೆ. ಸೊ ಯಾರಿಗೆ ಸಿಂಪ್ಟಮ್ಸ್ ಇರಲ್ಲ ಅಂದ್ರೆ ಪ್ರೀ ಸಿಂಪ್ಟಮ್ಯಾಟಿಕ್ ಸ್ಟೇಜ್ ಅಲ್ಲಿ ಇರ್ತಾರೆ, ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ, ಸೊ ಅಂತವ್ರಿಗೆ ಸೊ ಹೋಮ್ ಕ್ವಾರಂಟೈನ್ ಮಾಡಿ ಅವ್ರಿಗೆ ಒಂದು GPS ಟ್ರ್ಯಾಕರ್ ಹಾಕಿ ಅವ್ರಿಗೆ ಮನೇಲೆ ಬಿಡ್ಬೋದು. ಸೊ ಯಾರಾದ್ರೂ ಅವರಲ್ಲಿ ಇನ್ ಕೇಸ್ ಏನಾದ್ರು ಸಿಂಪ್ಟಮ್ಸ್ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಬಂದು ಆಸ್ಪತ್ರೆಗೆ ತೋರಿಸ್ಕೋಬೇಕಾಗತ್ತೆ. ಪ್ಲಸ್ ಇನ್ನೊಂದು ಅವ್ರ ಮನೆಯವರಾಗ್ಲಿ, ಈಗ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇರ್ಬೋದು, ಯಾರೇ ಆಗ್ಲಿ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಲ್ಲಿ ಯಾರಿಗೆ ಫೀವರ್ ಬಂದ್ರೆ, ಇನ್ ಕೇಸ್ ಈಗ ಪಾಸಿಟಿವ್ ಯಾರಾದ್ರೂ ಒಬ್ರು ಇದಾರೆ COVID-19 ಬಂದಿರೋರು, ಸೊ ಅವ್ರ ಮನೆಯವರಲ್ಲಿ ಯಾರಿಗೆ ಫೀವರ್ ಬಂದ್ರು ಅವರು ತಕ್ಷಣ ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕಾಗತ್ತೆ. ಇದು ಈಗ ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಇದರಲ್ಲಿ ಬರೀ ಸರ್ಕಾರ ಒಂದೇ ಇದನ್ನೆಲ್ಲಾನು ನಿಭಾಯಿಸೋದಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ. ಈಗ ಪ್ರತಿಯೊಬ್ಬ ಪ್ರಜೆಯೂ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು. ಪ್ರತಿಯೊಬ್ರು ಇದು ನಮ್ಮದು, ಯಾಕಂದ್ರೆ ಇದು ನಮ್ಗೆ ಕಾಯಿಲೆ ಬರುತ್ತೆ, ಬೇರೆಯವ್ರಿಗೆ ಸ್ಪ್ರೆಡ್ ಆಗತ್ತೆ, ನಮ್ಮ ದೇಶಕ್ಕೆ ಹೊರೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಇನ್ವಾಲ್ವ್ ಆಗ್ಲಿಲ್ಲ ಅಂತಂದ್ರೆ ನಾವು ಈ ಕಷ್ಟದ ಒಂದು ಸುಳಿನಲ್ಲಿ ಸಿಕ್ಬಿಡ್ತೀವಿ ಪ್ರತಿಯೊಬ್ರು ಕೂಡ. ಧನ್ಯವಾದ ಡಾಕ್ಟರ್ ಪವನ್ ಕುಮಾರ್ ಅವರೇ, ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆಯೇ ಕರ್ನಾಟಕದಿಂದ ಈಗ ರಾಜ್ಯಸಭೆಗೆ ಎಂಟ್ರಿಯನ್ನು ಪಡ್ಕೊಳ್ಳೋದಕ್ಕಾಗಿ, ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿ ದೇವೇಗೌಡರು ಒಂದಷ್ಟು ಲೆಕ್ಕಾಚಾರವನ್ನು ಶುರು ಮಾಡಿದ್ದಾರೆ. ಅದು ಯಾವ ರೀತಿಯಾಗಿದೆ, ಯಾವ ರೀತಿಯಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾಗುವಂಥ ಸಾಧ್ಯತೆ ಇದೆ? ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರದ ಮಾಜಿ ಸಚಿವರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕಳೆದ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರು. ಆದರೆ ಈಗ ಈ ಇಬ್ಬರೂ ನಾಯಕರು ಕೂಡ ರಾಜ್ಯಸಭೆಗೆ ಪ್ರವೇಶಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದರ ಹಿಂದಿನ ಲೆಕ್ಕಾಚಾರ ಯಾವ ರೀತಿಯಾಗಿ ಸಾಗಿದೆ ಅನ್ನುವಂತಹ ಸುದ್ದಿಯನ್ನು ತೋರಿಸಿ ನೋಡಿ. ಕೊರೋನಾದ ಅಟ್ಟಹಾಸದ ನಡುವೆಯೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಅದರಲ್ಲೂ ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರು ಸದ್ದಿಲ್ಲದೆ ರಾಜ್ಯಸಭೆ ಪ್ರವೇಶದ ಲೆಕ್ಕ ಹಾಕತೊಡಗಿದ್ದಾರೆ. ರಾಜ್ಯಸಭೆಗೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾರಾ HD ದೇವೇಗೌಡ? ಮಾಜಿ ಪ್ರಧಾನಿ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವು ಪ್ರತಿನಿಧಿಸ್ತಾ ಇದ್ದ ಹಾಸನ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಕೊಟ್ಟಿದ್ರು. ಮೊದಲ ಬಾರಿಗೆ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನುಭವಿಸಿದ್ರು. ಕಳೆದ 1 ವರ್ಷದಿಂದ ರಾಜಕೀಯ ವನವಾಸ ಅನುಭವಿಸಿರೋ ದೊಡ್ಡಗೌಡರು ಈಗ ಮತ್ತೆ ರಾಜಕಾರಣದ ದಾಳ ಉರುಳಿಸಲು ಸಜ್ಜಾಗಿದ್ದಾರೆ. ಅಂದಹಾಗೆ JDSನ ಸ್ವಂತ ಶಕ್ತಿಯಿಂದ ರಾಜ್ಯಸಭೆಗೆ ದೇವೇಗೌಡರು ಪ್ರವೇಶಿಸೋದು ಅಸಾಧ್ಯ. ಸದ್ಯ ರಾಜ್ಯ ವಿಧಾನಸಭೆಯಲ್ಲಿ 34 ಸ್ಥಾನಗಳನ್ನು ಮಾತ್ರ JDS ಹೊಂದಿದೆ. ಆದರೆ ರಾಜ್ಯಸಭೆ ಚುನಾವಣೆ ಗೆಲ್ಲಲು ಕನಿಷ್ಠ 46 ಶಾಸಕರ ಬೆಂಬಲ ಬೇಕು. ಇದೇ ಕಾರಣಕ್ಕೆ ಇತ್ತೀಚೆಗಷ್ಟೇ AICC ಅಧ್ಯಕ್ಷೆ ಸೋನಿಯಾ ಗಾಂಧಿ ಜೊತೆಗೂ ದೇವೇಗೌಡರು ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಮತಗಳನ್ನು ನೀಡಲು ಮುಂದಾಗುವ ಸಾಧ್ಯತೆ ಹೆಚ್ಚಿದೆ. ಇದೇ ವೇಳೆ ಕಾಂಗ್ರೆಸ್ನಲ್ಲೂ ರಾಜ್ಯಸಭಾ ಚುನಾವಣೆಯ ರೇಸ್ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ BK ಹರಿಪ್ರಸಾದ್ ಹಾಗೂ ಪ್ರೊಫೆಸರ್ ರಾಜೀವ್ ಗೌಡ ಅವಧಿ ಮುಕ್ತಾಯಗೊಳ್ಳಲಿದ್ದು ಈ ಬಾರಿ 1 ಸೀಟು ಗೆಲ್ಲುವ ಅವಕಾಶ ಮಾತ್ರ ಕಾಂಗ್ರೆಸ್ಗಿದೆ. ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಪ್ರವೇಶಿಸುತ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ಸದ್ಯ ಕಾಂಗ್ರೆಸ್ನಲ್ಲಿ ರಾಜ್ಯಸಭಾ ಚುನಾವಣೆಗೆ ಓಡಾಡ್ತಿರೋ ಪ್ರಮುಖ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. ತನ್ನ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಸೋಲು ಕಂಡಿದ್ರು. ಆದರೆ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಛಾಪು ಮೂಡಿಸಿರೋ ಖರ್ಗೆ ಅವರ ಹಿರಿತನ ಗೌರವಿಸಲು ಕಾಂಗ್ರೆಸ್ ಈಗ ರಾಜ್ಯಸಭೆಗೆ ಆರಿಸುವ ಸಾಧ್ಯತೆ ಹೆಚ್ಚಿದೆ. ಉಳಿದಂತೆ ಬಿಜೆಪಿಗೆ 2 ಸೀಟುಗಳು ಈ ಬಾರಿ ಸಿಗಲಿದ್ದು ಪ್ರಭಾಕರ್ ಕೋರೆ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಬಿಜೆಪಿ ಮಾತ್ರ ಯಾರಿಗೆ ಮಣೆ ಹಾಕಬೇಕು ಅನ್ನೋ ವಿಚಾರದಲ್ಲಿ ಸದ್ಯಕ್ಕೆ ಗುಟ್ಟು ಬಿಟ್ಟುಕೊಡ್ತಿಲ್ಲ. ಪ್ರಮೋದ್ ಜೊತೆ ನಾವು ವಿನಯ್, TV9 ಬೆಂಗಳೂರು. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.